ಸರ್, ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಆಪರೇಷನ್ ಸಿಂಧೂರ ಅಂತ ಅಟ್ಯಾಕ್ ಮಾಡಾಗಿದೆ. ಸೊ ನೀವೊಬ್ಬ ಭಾರತೀಯನಾಗಿ ಸೊ ನಿಮಗೆ ಎಷ್ಟು ಹೆಮ್ಮೆ ಇದೆ, ಯೋಧರ ಬಗ್ಗೆ ಎಷ್ಟು ಖುಷಿ ಇದೆ, ಸೊ ಸರ್ಕಾರದ ಬಗ್ಗೆ ಎಷ್ಟು ಖುಷಿ ಇದೆ ಅಂತ? ಇವತ್ತು ನೋಡಿ 28 ಮೆಂಬರ್ಸ್ ಸತ್ತು ಹೋದ್ರಲ್ಲ, ಅದು ಭಾಳ ದುಃಖದ ವಿಷಯ. ಅದಕ್ಕೆ ನನಗೊಂದು ಬೇಜಾರು ಏನಂದರೆ, ಅವರು ಅದರಲ್ಲಿ ಯಾರಾವುದು ವಿ ಐ ಪಿ ಇದ್ದರೆ ಅದು ಇದೊಂದು ದೊಡ್ಡ ನ್ಯೂಸ್ ಬಂದು ಅದಕ್ಕೆ ಒಂದು ಸ್ಪೆಷಲ್ ನ್ಯೂಸ್ ಕವರೇಜ್ ಕೊಟ್ಟಿರ್ಬೋದು. ಬಟ್ ಬಿಕಾಸ್ ದೇ ಆರ್ ಕಾಮನ್ ಪೀಪಲ್ ಅದು ಹೋಯಿತು. ಬಟ್ ಗೌರ್ಮೆಂಟ್, ಭಾರತ ದೇಶಕ್ಕೆ ಇಟ್ ಹಸ್ ಬಿಕಮ್ ಎ ವೆರಿ ಸೀರಿಯಸ್ ಕ್ವಶನ್. ಇವತ್ತು ಗೌರ್ಮೆಂಟಿಗೆ ಅದು ದೊಡ್ಡ ಕ್ವಶನ್. ಅದು ಪ್ರೊಟೆಕ್ಟಿಂಗ್ ಇಂಡಿಯನ್ಸ್, ಪ್ರೊಟೆಕ್ಟಿಂಗ್ ಹಿಂದೂಸ್ ಇದರಲ್ಲಿ ಮೇನ್. ಯಾಕಂದರೆ ಅದರಲ್ಲಿ ಅವ್ರು ಟಾರ್ಗೆಟ್ ಮಾಡಿದರು ಹಿಂದೂಸನ್ನು. ಸೊ ಇದೊಂದು ಬಹಳ ಒಂದು ವೆರಿ ವೆರಿ ಸೆನ್ಸಿಟಿವ್ ವಿಷಯ. ಸೊ ಈಗ ಇವತ್ತು ನಾವು ರಿಪ್ಲೈ ಕೊಡಬೇಕು. ಅದು ಯಾವ ಥರ ಅವ್ರು ಕೊಡ್ತಾರೋ, ಯಾವ ಥರ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ. ವೇ ಆಫ್ ಆ್ಯಕ್ಷನ್, ಫಾರ್ ಎವ್ರಿ ಆ್ಯಕ್ಷನ್ ದರ್ ವಿಲ್ ಬಿ ಎ ರಿಯಾಕ್ಷನ್, ಅದು ಬೇರೆ ವಿಷಯ. ಬಟ್ ಆ ಇನ್ಸಿಡೆಂಟ್ ಅದು ಆಗೋದು ವೆರಿ ವೆರಿ ಬ್ಯಾಡ್. ಯಾಕಂದರೆ ಇನ್ನಸೆಂಟ್ 28 ಅವ್ರ ಪಾಪ ಏನು ಗೊತ್ತಿಲ್ಲ. ಮಿಲಿಟ್ರಿ ಅವರಿಗೆ ಒಂದು ಲಡಾಯಿ ಆದರೆ ಅದು ಬೇರೆ ವಿಷಯ, ಪೊಲೀಸ್ ಅವರಿಗೆ ಆದರೆ ಬೇರೆ ವಿಷಯ. ಕಾಮನ್ ಪರ್ಸನ್, ಟೂರಿಸ್ಟ್, ಮದುವೆ ಆಗಿ ಒಂದು 6-7 ಡೇಸ್ ಆದರೂ ಒಂದು ಕಪಲ್, ಆ ಥರ ಅವರನ್ನು ಬಂದು ಮಾಡೋದು ಅದು ಕರೆಕ್ಟಾ? ಅದು ಕರೆಕ್ಟ್ ಅಲ್ಲ. ಅವರಿಗೆ ಮಾಡಿದ್ರೆ ಹೇಗಾಗ್ತದೆ ಅದು? ಸೊ ಅದು ಬಹಳ ತಪ್ಪು. ಬಟ್ ನಾವು ಬೀಯಿಂಗ್ ಇಂಡಿಯನ್, ನಾವು ಇಂಡಿಯನ್ ಪ್ರೊಟೆಕ್ಟ್ ಮಾಡಬೇಕು. ಇದು ನಮ್ಮ ಲ್ಯಾಂಡ್, ನಮ್ಮ ಜಾಗ. ಮಿಲಿಟ್ರಿ ಅವರು ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ ಅನ್ನೋ ಆ ಥರ ರಿಲ್ಯಾಕ್ಸ್ ಮಾಡೋದಿಲ್ಲ. ಯಾಕಂದರೆ ಇವತ್ತು ಇಂಡಿಯಾನಲ್ಲಿ ಲ್ಯಾಂಡ್ ಕಾಸ್ಟ್ ಇವತ್ತು ಗೋಲ್ಡ್ ಥರ ಹೋಗಿದೆ. ಎಲ್ಲರಿಗೆ ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್. ವಾರ್ ಸ್ಟಾರ್ಟ್ ಆಗಿದ್ರೆ ರಿಯಲ್ ಎಸ್ಟೇಟ್ ವಿಲ್ ಡ್ರಾಪ್. ವಾರ್ ಸ್ಟಾರ್ಟ್ ಆಗಿದ್ರೆ ಯುವರ್ ರಿಯಲ್ ಎಸ್ಟೇಟ್ ಮೇ ಗೋ. ಅವ್ರು ಯಾರಾದರೂ ಒಳಗೆ ಎಂಟ್ರಿ ಆಗಿ ಏನಾದರೂ ಕಬ್ಜಾ ಮಾಡಿದ್ರೆ ಇಟ್ ಮೇ ಗೋ. ಸೊ ಈಗ ನಾವೆಲ್ಲರೂ ವಿ ಹ್ಯಾವ್ ಟು ಬಿ ಅಲರ್ಟ್. ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಇಂಡಿಯಾನಲ್ಲಿ ಇರುವ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ ಎಲ್ಲರೂ ಮಾಡಬೇಕು, ಫೈಟ್ ಮಾಡಬೇಕು. ನ್ಯಾಯಕ್ಕೋಸ್ಕರ ಫೈಟ್ ಮಾಡಬೇಕು. ಇದು ಅನ್ಯಾಯ ಇಲ್ಲ. ಸುಮ್ಮನೆ ಯಾಕೆ ಫೈಟ್ ಮಾಡ್ತೇವೆ ನಾವು? ಆ ಪಾಪ ಅವ್ರು ಬಂದಿರೋ ಟೂರಿಸ್ಟ್ನವ್ರು ಇವರು ಸಾಯಿಸಿಬಿಟ್ರಲ್ಲ, ಅದು ಕರೆಕ್ಟಾ? ಅದು ಲಡಾಯಿ ಆಗ್ತಾಯಿದೆ, ಬಾರ್ಡ್ರಲ್ಲಿ ಆಗ್ತಾಯಿದೆ, ಅದು ಬೇರೆ ವಿಷಯ. ಅದು ಕೂಡ ಅಂತ ಇಷ್ಟು ಇದು ಈಸಿ ಅಲ್ಲ. ಅಲ್ಲಿ ಮಿಲಿಟ್ರಿ ಅವರು ನಮಗೋಸ್ಕರ ಅವರು ಪ್ರಾಣ ಕೊಡ್ತಾ ಇದ್ದಾರೆ. ಅವರು ಪಾಪ ಅವರಿಗೆ ತಂದೆ ತಾಯಿ ಇದ್ದಾರೆ, ವೈಫ್ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ನಮಗೆ ಗೊತ್ತಾಗೋದಿಲ್ಲ. ನಾವಿಲ್ಲಿ ಫುಲ್ ಜಲ್ಸ ಮಾಡ್ತಾ ಇರ್ತೇವೆ. ನಮ್ಮ ಪ್ರೋಗ್ರಾಮ್ಸು, ಮದುವೆ, ಅದು ಇದು. ಅಲ್ಲಿ ಏನಾಗ್ತದೆ ಈಗ ಗೊತ್ತಾಗ್ತದೆ. ಅಲ್ಲಿ ಎಷ್ಟು ಟೆನ್ಷನ್ ಇದೆ, ಏನಾಗ್ತದೆ ಗೊತ್ತಾಗ್ತದೆ. ಸೊ ನಾವು ನಮ್ಮ ಊರು, ಇದು ನಮ್ಮ ದೇಶ, ನಾವು ಇದು ಪ್ರೊಟೆಕ್ಟ್ ಮಾಡಬೇಕು. ಬನ್ನಿ, ಹೊರಗಿಂದ ಬನ್ನಿ, ಮಾಡಿ ಕೆಲಸ ಮಾಡಿ ಹೋಗು. ಇಲ್ಲ ಇಲ್ಲಿ ಸಂಪಾದನೆ ಮಾಡ್ತಾರೆ ಹೋಗಿ. ಇಲ್ಲಿ ಬಂದು ಸಂಪಾದನೆ ಮಾಡಿ ನಮಗೆ ತಿರುಗಿ ರಿವರ್ಸ್ ಹಾಕಿದರೆ ಅದು ಕರೆಕ್ಟ್ ಅಲ್ಲ. ಅದು ನಾಟ್ ಈಸಿ. ನಾವು ಬಿಡೋದಿಲ್ಲ. ಆ್ಯಂಡ್ ನಾವು ಹಿಂದೂಸ್ ಜನರಲಿ ವಿ ಆರ್ ಆಲ್ ವೆರಿ ಸೈಲೆಂಟ್. ಬಟ್ ಒಂದು ಟೈಮ್ ಬಂದರೆ ವಿ ವಿಲ್ ಬಿಕಮ್ ವೈಲೆಂಟ್. ಯಾಕಂದರೆ ನಮಗೆ ಬೇರೆ ಊರಿಲ್ಲ, ನಾವು ಇಲ್ಲೇ ಇರಬೇಕು. ಹಿಂದೂ ಕ್ರಿಶ್ಚಿಯನ್ಸ್ ಅವರಿಗೆ ಅಮೆರಿಕಾ ಇದೆ, ಬೇರೆ ಈ ಕ್ರಿಶ್ಚಿಯನ್ ಕಂಟ್ರಿ ಇದೆ. ಅಲ್ಲ ಮುಸ್ಲಿಮ್ಸ್ ಅವರಿಗೆ ಬೇರೆ ಮುಸ್ಲಿಂ ಕಂಟ್ರೀಸ್ ಇದೆ. ಹಿಂದೂ ಎಲ್ಲಿ ಹೋಗ್ತಾರೆ? ಏನಾದಾದರೆ ವಿ ವಿಲ್ ಡೈ ಆರ್ ವಿ ವಿಲ್ ಫೈಟ್. ಅದು ಆಗ್ತದೆ. ವಿ ಹ್ಯಾವ್ ನೋ ಚಾಯ್ಸ್. ಬಟ್ ಅಷ್ಟು ದೂರ ಬೇಡ. ಅದನ್ನು ಎಷ್ಟು ಬೇಗ ಅದನ್ನು ಸಾಲ್ವ್ ಮಾಡಿ ಅದನ್ನು ಸೊಲ್ಯೂಷನ್ ಕೊಡ್ತಾರೆ ಅಷ್ಟು ಬೇಗ ಮಾಡಬೇಕು. ವಿಲ್ ಆಲ್ ಸಪೋರ್ಟ್ ದ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಆ್ಯಂಡ್ ವಿಲ್ ಆಲ್ ಬಿ ಸಪೋರ್ಟಿಂಗ್ ಫಾರ್ ದ ಮಿಲಿಟ್ರಿ ಪೀಪಲ್. ಮಿಲಿಟ್ರಿ, ನೇವಿ ಆ್ಯಂಡ್ ಏರ್ಫೋರ್ಸ್ ಅವರೀಗ ವೆರಿ ಕ್ರೂಷಿಯಲ್. CISF ವೆರಿ ಕ್ರೂಷಿಯಲ್. ಕೋಆಪರೇಟ್ ಮಾಡಬೇಕು. ಸಪೋಸ್ ಅವ್ರದ್ದು ಇದರಲ್ಲಿ ಪ್ರಾಸೆಸ್ನಲ್ಲಿ. ಆ್ಯಂಡ್ ವಿ ಶುಡ್ ಲವ್ ಅವರ್ ಕಂಟ್ರಿ ಆ್ಯಂಡ್ ಬಿ ಪ್ರೌಡ್ ಆಫ್ ಅವರ್ ಕಂಟ್ರಿ. ನಮ್ಮ ಊರಿನಲ್ಲಿ ಇಷ್ಟು ಲ್ಯಾಂಗ್ವೇಜ್, ಇಷ್ಟು ಕಮ್ಯುನಿಟಿ, ಇಷ್ಟು ಕ್ಯಾಸ್ಟ್ ಈ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ನಾವು ಹೋಗಿದ್ದೇನೆ, ಆಲ್ ಓವರ್ ವರ್ಲ್ಡ್ ಹೋಗಿದ್ದೇನೆ. ಹೋಗಿದರೆ ನಾವು ಹಿಂದೂ ಅವರು ಬೇರೆ ಕಂಟ್ರಿ ಹೋದರೆ ನಾವು ಗಟ್ಟಿಯಾಗಿ ಹಿಂದೂ ಮಂತ್ರ, ಹಿಂದೂ ಪೂಜೆ ಮಾಡಲಿಕ್ಕೆಲ್ಲ ಸೈಲೆಂಟಾಗಿ ಮಾಡಬೇಕು ಒಂದು ರೂಮ್ ಒಳಗೆ. ಇವತ್ತು ಇಂಡಿಯಾನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಜೈನ್, ಬುದ್ಧಿಸ್ಟ್, ಕ್ರಿಶ್ಚಿಯನ್, ಮುಸ್ಲಿಂ, ಕ್ರಿಶ್ಚಿಯನ್, ಎನಿಥಿಂಗ್ ಯು ವಾಂಟ್, ನೋ ಅಬ್ಜೆಕ್ಷನ್. ಇಟ್ಸ್ ವಂಡರ್ಫುಲ್ ಕಂಟ್ರಿ. ಈಗ ಇರಬೇಕು, ಸೆಕ್ಯುಲರಾಗಿ ಇರಬೇಕು, ಆ ಥರ ಹೋಗಬೇಕು. ದಟ್ ಈಸ್ ಮೈ ಟಾರ್ಗೆಟ್. ಸರ್, ದೇಶ ಅಂದಮೇಲೆ ದೇಶದ ಮೇಲೆ ಅಭಿಮಾನ ಇರಬೇಕು, ರಾಜ್ಯ ಅಂದಮೇಲೆ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಸೊ ಗೊತ್ತಿರುತ್ತೆ ನಿಮಗೆ, ಕನ್ನಡ ನಾಡು ನುಡಿ ಭಾಷೆ ಅಂತ ಬಂದಾಗ ಇಲ್ಲಿ ಅವರು ಸಹಿಸಲ್ಲ. ಆದರೆ ಸೋನು ನಿಗಮ್ ಮಾಡಿರೋದು ಒಂದು ಹಾಡನ್ನು ಕೇಳಿದಾಗ ಭಯೋತ್ಪಾದನೆಗೆ ಹೋಲಿಸಿದ್ರು. ಎಷ್ಟು ಸರಿ ಒಬ್ಬ ಗಾಯಕ ಆ ಥರ ಹೇಳೋದು? ಸೊ ಕ್ಷಮೆ ಕೇಳಿರೋದು ಕೂಡ ಅದು ಕ್ಷಮೆ ಕೇಳ್ದಂಗೆ ಇರಲಿಲ್ಲ. ಸೊ ನಿಮ್ಮ ಒಪಿನಿಯನ್ ಏನಿದ್ರು ಆ ಡೆವಲಪ್ಮೆಂಟ್ ಬಗ್ಗೆ ನೀವು ಗಮನಿಸಿದ್ರಾ ಅಂತ? ಸರ್, ನನಗೆ ಅವ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್. ನಾನೇನು ಹೇಳ್ತಾನೆ, ಮಾತೃಭಾಷೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಮರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇದ್ದಾರೆ. ಕೆಲವರು ಏನಿದೆ ಹೇಳ್ತಾರೆ ಅಂದರೆ, ನಾನು ಊರಿನಲ್ಲೇ ಇರ್ತಾನಪ್ಪ, ನಾನು ಬೇರೆ ಊರಿಗೆ ಹೋಗೋದಿಲ್ಲ, ನಾನು ಇಲ್ಲೇ ಇರೋದು, ಇಲ್ಲೇ ಸಾವುದು ಹೇಳ್ತಾರೆ. ಸೊ ಅವರಿಗೆ ಒಂದೇ ಲ್ಯಾಂಗ್ವೇಜು ಓಕೆ. ಬಟ್ ಕೆಲವರಿಗೆ ಅವ್ರ ಎಜುಕೇಷನ್ ಆದ ಮೇಲೆ ನಾವು ನಾರ್ತ್ ಇಂಡಿಯಾ ಹೋಗಬೇಕು, ಇಲ್ಲ ಫಾರಿನ್ಗೆ ಹೋಗಬೇಕು ಒಂದು ಆಸೆ ಇರ್ತದೆ.
ಸೊ ಅವ್ರು ಕಂಪಲ್ಸರಿಯಾಗಿ ಅವ್ರು ಏನಾದರೂ ಒಂದು ಫಾರಿನ್ ಲ್ಯಾಂಗ್ವೇಜ್ ಇಲ್ಲಾಂದರೆ ಇಂಗ್ಲೀಷು ಇಲ್ಲಾಂದರೆ ಬೇರೆ ಏನಾದರೂ ಸಪೋಸ್ ನಾರ್ತ್ ಹೋಗ್ಬೇಕಂದ್ರೆ ನಾರ್ತ್ನಲ್ಲಿ ಭಾಷೆ ಗೊತ್ತಾಗಬೇಕು. ಭಾಷೆ ಗೊತ್ತಾಗಲಿಲ್ಲ ಅದು ತುಂಬ ಪ್ರಾಬ್ಲಮ್ ಆಗ್ತದೆ ಅವರು ಎಲ್ಲಿ ಇದು ಮ್ಯಾನೇಜ್ ಮಾಡಲಿಕ್ಕೆ. ಬಟ್ ಫಸ್ಟ್ ಪ್ರಿಫರೆನ್ಸ್ 1 to 99 ಮಾತೃಭಾಷೆ ನಮಗೆ ಅದು ಒಂದು ನಮ್ಮ ತಾಯಿಯವ್ರ ಭಾಷೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ಬೇರೆಯವರು ಬಂದು ಕಮೆಂಟ್ ಮಾಡೋದು ಇದು ಹೇಳೋದು ಅದು ಕರೆಕ್ಟ್ ಅಲ್ಲ ನಮ್ಮ ಇದರಲ್ಲಿ. ಐ ಅಬ್ಜೆಕ್ಟ್ ಟು ದಟ್. ಬಟ್ ಫಸ್ಟ್ ಮದರ್ ಟಂಗ್ ವೆರಿ ಇಂಪಾರ್ಟೆಂಟ್. ಅದರ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಫೋರ್ಸ್ ಮಾಡಬಾರ್ದು, ಅದು ಆಪ್ಷನ್ ಕೊಡಬೇಕು. ವೆದರ್ ಇಟ್ ಈಸ್ ಹಿಂದಿ ಆರ್ ಇಂಗ್ಲೀಷ್ ಆಪ್ಷನ್. ಬೇಡ ನನಗೆ ಕನ್ನಡ ಸಾಕಂದರೆ ಕನ್ನಡ, ಇಲ್ಲ ತುಳು ಸಾಕಾದರೆ ತುಳು, ಕೊಂಕಣಿ ಆದರೆ ಕೊಂಕಣಿ, ಫೋರ್ಸ್ ಮಾಡೋದು ಕರೆಕ್ಟ್ ಅಲ್ಲ. ಸರ್, ಇನ್ನೊಂದು 175 ಎಕರೆ ವಿಚಾರವಾಗಿ ಸಾಕಷ್ಟು ನಿಮ್ಮ ಮೇಲೆ ಮಾತುಗಳು ಕೇಳಿ ಬರ್ತಾ ಇತ್ತು, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು ಬರ್ತಾ ಇತ್ತು. ಸೊ ಕ್ಲಾರಿಟಿ ಕೊಡೋದಾದರೆ ಪವರ್ ಟಿವಿ ಮೂಲಕ. ಕ್ಲಾರಿಟಿ ಏನಿಲ್ಲ. ಅದು ಕಾರ್ಗಿಲ್ ವಾರ್ ಟೈಮ್ನಲ್ಲಿ ಎಲ್ಲರೂ ಡೊನೇಷನ್ ಇದು ಮಾಡಿದ್ದಾರೆ. ಸೊ ನಮಗೆ ಅಲ್ಲಿ ಹೈದರಾಬಾದ್ನಲ್ಲಿ ಭುವನಗಿರ್ ಒಂದು ಜಾಗ ಇದೆ, ಅಲ್ಲಿ ಜಾಗ ನಾವು ಆ್ಯಕ್ಚುಲಿ ಅದು ಒಂದು ಸ್ಟುಡಿಯೋ, ಆಮೇಲೆ ಆಲ್ಟರ್ನೇಟಿವ್ ಮೆಡಿಸನ್ ಹಾಸ್ಪಿಟಲು, ಒಂದು ವೇದ ಪಾಠಶಾಲಾ, ಆಮೇಲೆ ಒಂದು ಟೆಂಪಲು, ಚರ್ಚು ಈ ಥರ ಮಾಡ್ಬೋದು. ಆಮೇಲೆ ನೋಡುವ ಬ್ಯಾಲೆನ್ಸ್ ಜಾಗ ಏನು ಮಾಡುವ ನಾವು ಇದು ಮಾಡಿದ್ವಿ. ಅದು ಅಪ್ ಆ್ಯಂಡ್ ಡೌನ್ ಇದೆ, ಫ್ಲ್ಯಾಟ್ ಇದೆ, ಈಗ ಈ ಥರ ಸ್ಲೋಪ್ ಇದೆ, ಎಲ್ಲ ಇದೆ ಟೋಟಲ್ 175 ಏಕರ್ಸ್ನಲ್ಲಿ. ಸೊ ಫ್ಲ್ಯಾಟ್ ಜಾಗ ಇದೆ, ಅದು ಒಂದು ಆಲ್ಮೋಸ್ಟ್ ಆಲ್ ಒಂದು 100 ಏಕರ್ಸ್ ಬರ್ತದೆ. ಸೊ ಆ ಜಾಗ ನಾವು ಈ ಕಾರ್ಗಿಲ್ನಲ್ಲಿ ಸತ್ತು ಹೋದ್ರವರಿಗೆ ಅವ್ರ ಮನೆ ಮಾಡಲಿಕ್ಕೆ ಒಂದು ಫ್ಲ್ಯಾಟ್ಸ್ ಥರ ಮಾಡಿ ಅವರಿಗೆ ಇದು ಮಾಡೋದು ನಾವು ಡಿಕ್ಲೇರ್ ಮಾಡಿದ್ದೇವೆ. ಅದು ಕೋರ್ಟ್ನಲ್ಲಿ ನಡೀತಾ ಇದೆ. ಆಲ್ಮೋಸ್ಟ್ ಆಲ್ ಇಟ್ ಇಸ್ ಕಮ್ ಟು ಎನ್ ಎಂಡ್. ಐ ಥಿಂಕ್ another 2 months 3 months ಕ್ಲಿಯರ್ ಆಗ್ತದೆ. ಒನ್ಸ್ ಇಟ್ ಈಸ್ ಕ್ಲಿಯರ್ಡ್ ವಿ ವಿಲ್ ಅಗೇನ್ ಕಮ್ ಬ್ಯಾಕ್ ಆ್ಯಂಡ್ ಕೀಪ್ ಅ ಪ್ರೆಸ್ ಮೀಟ್ ಆ್ಯಂಡ್ ವಿಲ್ ಡೂ. ದಟ್ ಈಸ್ ಅ ವರ್ಡ್ ದಟ್ ವಿಲ್ ಗೋ ಅಹೆಡ್. ಸರ್, ಸಿನಿಮಾ ಬಿಟ್ಟು ಹೇಳೋದಾದ್ರೆ ಕೊನೆಯದಾಗಿ ನಿಮ್ಮ ಲೈಫಲ್ಲಿ ಈ ಥರ ನಾನೊಂದು ಕೆಲಸ ಮಾಡಬೇಕು ಅಥವಾ ಈ ಥರ ಒಂದು ಕನಸು ಇಟ್ಕೊಂಡಿದ್ದೀನಿ ಅಂದರೆ ಏನು, ಅಥವಾ ಅದನ್ನು ಫುಲ್ಫಿಲ್ ಮಾಡುವ ಕೆಲಸದಲ್ಲಿ ಇದ್ದೀರಾ ಹೇಗೆ ಅಂತ? ನನಗೆ ಆ್ಯಕ್ಚುಲಿ ಫಿಲಿಮ್ ಫೀಲ್ಡು, ಫಿಲಿಮ್ ಇಂಡಸ್ಟ್ರಿ, ಫಿಲಿಮ್ ವರ್ಕರ್ಸು ಇದು ಒಂದು ಬೇರೆ ಸಬ್ಜೆಕ್ಟು. ಸೊ ಈಗ ಫಿಲಿಮ್ ವರ್ಕರ್ಸ್ಗೆ ಆ್ಯಕ್ಚುಲಿ ಏನಂದರೆ ಮನೆ ಇಲ್ಲ ಪಾಪ, ಅವರು ತುಂಬ ಕಷ್ಟದಲ್ಲಿದ್ದಾರೆ. ಯಾಕಂದರೆ ಫಿಲಿಮ್ ಇಂಡಸ್ಟ್ರಿ ಅಪ್ ಆ್ಯಂಡ್ ಡೌನ್ ಇರ್ತದೆ, ಮನಿ ಫ್ಲೋಯಿಂಗ್ ಕೂಡ ಕರೆಕ್ಟಾಗಿ ಇರೋದಿಲ್ಲ. ಇದು ಎವ್ರಿ ಮಂತ್ ಸ್ಯಾಲ್ರಿ ಟೈಪ್ ಅಲ್ಲ. ಸೊ ಅವರಿಗೆ ಒಂದು ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್ಸ್ ಈ ಥರ ಆಲ್ರೆಡಿ ಹೈದರಾಬಾದ್ನಲ್ಲಿ ಮಾಡಿದ್ದಾರೆ. ಸೊ ಒಂದು ಸೆಕೆಂಡ್ ಕ್ಯಾಟಗರಿ, ಥರ್ಡ್ ಕ್ಯಾಟಗರಿ ಅವರಿಗೆ ಸ್ವಲ್ಪ ಸಿಟಿ ಅಂತ ಸ್ವಲ್ಪ ಹೊರಗೆ ಈಗ ಅದು ಮಾಡಿದರೆ ಅದು ಆಮೇಲೆ ಅದು ಆಟೋಮೆಟಿಕ್ ಲ್ಯಾಂಡ್ ಕಾಸ್ಟ್ ಪ್ಲಸ್ ಅದು ಕೂಡ ಸಿಟಿಯಾಗಿ ಡೆವಲಪ್ ಆಗ್ತದೆ. ಆಮೇಲೆ ಮೆಟ್ರೋ ಕನೆಕ್ಷನ್ಸ್ ಇರ್ತದೆ. ಆ ಥರ ಒಂದು ಏನಾದರೂ ಒಂದು ಇದು ಮಾಡಬೇಕು, ಅದು ವಿತ್ ಗೌರ್ಮೆಂಟ್ ಹೆಲ್ಪ್ ಮಾಡಬೇಕು. ಮನೆ ಅನ್ನೋದು ಫಸ್ಟು. ಸೆಕೆಂಡ್ ಮೆಡಿಕಲ್ ಇದು ಅವ್ರಿಗೆ ಈಗ ಬ್ಲಡ್ ಪ್ರೆಷರ್ ಆ್ಯಂಡ್ ಡಯಾಬಿಟೀಸ್ ಅದು ಕಾಮನ್ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಅದು ಕಾಸ್ಟ್ ತುಂಬ ಜಾಸ್ತಿ ಇದೆ. ಸೊ ಯಾವ ಥರ ಅದನ್ನು ಮಾರ್ಕೆಟ್ ರೇಟ್ನಲ್ಲಿಯೇ ಅವರಿಗೆ ಕೊಡ್ಬೋದು, ರೀಚ್ ಆಗ್ಬೋದು, ಬೇಸಿಕ್ ನೀಡ್. ಆಮೇಲೆ ದೊಡ್ಡ ಪ್ರಾಬ್ಲಮ್ ಅದು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಸಿಕ್ ಫಾರ್ ಬ್ಲಡ್ ಪ್ರೆಷರ್ ಆ್ಯಂಡ್ ಡಯಾಬಿಟೀಸ್ಗೆ ಮೆಡಿಸಿನ್ಸ್ ಇದು ಮಾಡಲಿಕ್ಕೆ ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಈ ಫಿಲ್ಮ್ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ ಅವರಿಗೆ, ದೋಸ್ ಹು ಕಾಂಟ್ ಅಫೋರ್ಡ್, ವರ್ಕರ್ಸ್ಗೆ. ಸರ್, ಕೊನೆಯದಾಗಿ ಬರಹಗಾರರಿಗೆ ಎಷ್ಟು ಅಲ್ಲಿ ತಮಿಳಲ್ಲಾಗಿರ್ಬೋದು, ತೆಲುಗಲ್ಲಾಗಿರ್ಬೋದು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿ? ರೈಟಿಂಗಿಗೆ ಸ್ಕ್ರೀನ್ ಪ್ಲೇ ಬರೀತಾರೆ, ಸೊ ಡೈರೆಕ್ಟರ್ಗಳಾಗಿರ್ಬೋದು, ಸ್ಟೋರಿ ರೈಟರ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ತಮಿಳ್ ಲ್ಯಾಂಗ್ವೇಜ್ ಅಥವಾ ತೆಲುಗಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಬೇಸಿಕ್ ಒಂದು ಸ್ಟೋರಿ ಇದ್ದರೆ ಪ್ರೊಡಕ್ಷನ್ ಸ್ಟಾರ್ಟ್ಸ್. ಸೊ ರೈಟರ್ ಈಸ್ ಇಂಪಾರ್ಟೆಂಟ್. ರೈಟರ್ ಅವರು ಒಂದು ಸ್ಟೋರಿ ಪ್ರೊಡ್ಯೂಸರ್ ಹತ್ರ ಹೋಗಿ ಹೇಳಿದರೆ ಪ್ರೊಡ್ಯೂಸರ್ ಆಮೇಲೆ ನೆಕ್ಸ್ಟ್ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ತಾರೆ ಅವರು, ಆಮೇಲೆ ಸ್ಟೋರಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಬೇಸಿಕ್ ಇಲ್ಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ರೈಟರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್, ದಿ ಕ್ಯಾಮ್ರಾಮನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸರ್, ಅದು ಓಕೆ ಅಲ್ಲಿ ಕೊಡ್ತಾರೆ, ಬಟ್ ಎಷ್ಟು ಇಂಪಾರ್ಟೆನ್ಸ್ ರೆಮ್ಯುನರೇಷನ್ ವಿಚಾರ ಆಗಿರ್ಬೋದು, ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಲ್ಲಮ್ಮ. ಯಾರು ಒಳ್ಳೆ ಹಿಟ್ ಕೊಡ್ತಾರೆ ಆಟೋಮೆಟಿಕ್ಲಿ ಅವರಿಗೆ ಈ ಟೋಟಲ್ ಇಂಡಸ್ಟ್ರಿನಲ್ಲಿ ರೆಮ್ಯುನರೇಷನ್ ಪ್ರೈಸ್ ಫ್ಲಕ್ಚುಯೇಷನ್ ಅಕಾರ್ಡಿಂಗ್ ಟು ಯುವರ್ ಹಿಟ್. ನೀವು ಒಳ್ಳೆ ಹಿಟ್ ಕೊಟ್ಟರೆ ಆಟೋಮೆಟಿಕ್ಲಿ ರೆಮ್ಯುನರೇಷನ್ ಬರ್ತದೆ, ನೀವು ಕೇಳಲಿಕ್ಕೆ ಏನು ಇದಿಲ್ಲ. ಇಲ್ಲದ್ರೆ ಯು ಹ್ಯಾವ್ ಟು ವೆಯ್ಟ್, ಯು ಹ್ಯಾವ್ ಟು ಸ್ಟ್ರಗಲ್, ಯು ಹ್ಯಾವ್ ಟು ವೆಯ್ಟ್. ಸೊ ಟ್ಯಾಲೆಂಟ್ ಇದ್ದರೆ ಆಟೋಮೆಟಿಕ್ಲಿ ಯುವರ್ ರೇಟ್ ವಿಲ್ ಗೋ ಅಪ್. ಇಲ್ಲಾಂದರೆ ಒಂದು ಮಿನಿಮಮ್ ಟ್ಯಾಲೆಂಟ್ ಇದೆ. ಕೆಲವರಿಗೆ ಅದು ಕೂಡ ಇಲ್ಲ, ಯಾಕಂದರೆ ಅವರಿಗೆ ಅವಕಾಶ ಕೊಡೋದು ದೊಡ್ಡ ವಿಷಯ, ಒಂದು ರಿಸ್ಕೇ ಅಲ್ಲ. ಈಗ ಒಂದು ರೈಟ್ರ್ ಇಲ್ಲಾಂದರೆ ಯಾರಾದರೂ ಟೆಕ್ನಿಷಿಯನ್ಗೆ ಅವಕಾಶ ಕೊಡ್ತಾರಾದರೆ ಅದು ಪ್ರೊಡ್ಯೂಸರ್ಗೆ ರಿಸ್ಕ್ ಅದು. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಮೈನಸ್ ಆಗ್ತದೆ.
ಸೊ ಅದು ಇಟ್ಸ್ ಗಿವ್ ಆ್ಯಂಡ್ ಟೇಕ್ ಟೈಪ್ ಆಫರ್. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಸಾಕಷ್ಟು ಭಾಷೆಗಳಲ್ಲಿ ಗಮನ ಸೆಳೆದು ಪ್ರೇಕ್ಷಕರನ್ನ ರಂಜಿಸಿದಂತ ಸುಮಂತ್ ತಲ್ವಾರ್ ಮಾತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.